ಸ್ವಗ್ರಾಮ್ನ ಗ್ರಂಥಗ್ರಾಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಅದ್ಭುತ ಪುಸ್ತಕ ಯಾವುದು ಗೊತ್ತಾ? ಟಂಟಡಾನ್, ರೇಷ್ಮೆ ಬಟ್ಟೆ. ಒನಕು ಬಟ್ಟೆ ಒರಟು ದಾರಿ, ವಸುಧೇಂದ್ರ ಅವರ ಒಂದು ಅದ್ಭುತ ಕಾದಂಬರಿ ಇದು. ಈ ಪುಸ್ತಕದಲ್ಲಿ ಏನಿದೆ ಏನಿಲ್ಲ ಅಂತ ನನಗಂತೂ ಪೂರಾ ರಿವೀಲ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಟ್ ಸ್ಟಿಲ್ ಅಷ್ಟೊಂದು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇದು ನಮ್ಮ ಸ್ವಗ್ರಾಮ್ ಕಾಂಟೆಕ್ಸ್ಟಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಥವಾ ನಿಮಗೂ ಈ ಪುಸ್ತಕಕ್ಕೂ ಯಾವ ರೀತಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ? ಎಸ್, ಇವಾಗಲೇ ಮಾಡ್ಕೊಳ್ಳಿ. ಹಾಗೆಯೇ ಸ್ವಗ್ರಾಮ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಕಷ್ಟು ಕಥೆಗಳನ್ನು ಓದ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಬ್ಯಾಕ್ ಟು ದಿ ಪಾಯಿಂಟ್. ರೇಷ್ಮೆ ಬಟ್ಟೆ ಒಂದು ಸುಂದರವಾಗಿರುವಂತಹ ಕಾದಂಬರಿ. ಇದು ವಸುಧೇಂದ್ರ ಅವರು ಬರೆದಿರುವಂತಹ ಕಾದಂಬರಿ. ಸೊ ಈ ಪುಸ್ತಕ ಏನಿದೆ ರೀಸೆಂಟಾಗಿ ಬಿಡುಗಡೆ ಆಗಿರುವಂಥದ್ದಲ್ಲ, ಅಂದರೆ 2 ವರ್ಷ ಆಗೋಯ್ತು. 2024ರಲ್ಲಿ ಮುದ್ರಣವನ್ನು ಕಂಡಿರುವಂಥದ್ದು. ಬಹಳ ಸೊಗಸಾಗಿರುವಂತಹ ಕಥೆ ಇದು. ಶಿಖನೇಮ, ಹವಿನೇಮ, ಸಗನೇಮಿ, ಋತುನೇಮ, ಮಿತ್ರವಂದಕ, ಮಧುಮಾಯ, ಬುದ್ಧ ಮಿತ್ರ, ಹೀಗೆ ಸಾಕಷ್ಟು ಸುಂದರವಾಗಿರುವಂತಹ ವಿಶೇಷವಾಗಿರುವಂತಹ ಹೆಸರುಗಳು ಈ ರೇಷ್ಮೆ ಬಟ್ಟೆ ಒಳಗಡೆ ಬರುತ್ತೆ. ಸೊ ಈ ಒಂದು ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ತಾ ಹೋದರೆ ಆ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಕೂಡ ನೀವೇ ಆಗಿರ್ತೀರಿ. ನಮಗೆಲ್ಲ ಗೊತ್ತು, ಜೀವನ ಅಂದರೆ ಸ್ಟ್ರಗಲ್, ಸಂಘರ್ಷ. ಆದರೆ ಈ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಕಷ್ಟವನ್ನು ಪಡಲೇಬೇಕು. ಕಾಡಿನಿಂದ ನಾಡಿಗೂ ಹೋಗಬೇಕು, ನೀರಿಲ್ಲದೆ ಇರುವಂತಹ ಮರುಭೂಮಿಯನ್ನು ದಾಟಲೇಬೇಕು. ಈ ಎಲ್ಲ ಪಾಠವನ್ನು ನಮಗೆ ರೇಷ್ಮೆ ಬಟ್ಟೆ ಕಲಿಸುತ್ತೆ. ಸ್ನೇಹಿತರೆ, ಬದಲಾವಣೆ ಅನ್ನೋದು ಮನುಷ್ಯನಲ್ಲಿ ಆಗಬೇಕಾಗಿರುವಂತಹ ಒಂದು ಸಹಜವಾಗಿರುವಂತಹ ಪ್ರಕ್ರಿಯೆ. ಆದರೆ ಧರ್ಮದಲ್ಲಿಯೂ ಬದಲಾವಣೆ ಆಗುತ್ತಾ? ಫಾರ್ ಎಕ್ಸಾಂಪಲ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಧರ್ಮವನ್ನು ತಗೊಂಡು ಹೋಗಬೇಕು ಅಥವಾ ಪ್ರಚಾರ ಮಾಡಬೇಕು ಅಂತಂದರೆ ಆ ಧರ್ಮದ ರೀತಿ ನೀತಿಗಳಲ್ಲಿ ಅಥವಾ ಅವರು ಬೋಧಿಸುವಂತಹ ವಿಚಾರಗಳಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ. ಬೌದ್ಧ ಧರ್ಮದ ಪ್ರಚಾರ ಚೀನಾದವರೆಗೂ ಹೋಗಿದ್ದು ಹೇಗೆ? ಈ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತಲೇ ಅಗತ್ಯವಾಗಿರುವಂತಹ ಆಯಾ ಕಾಲಕ್ಕೆ ತಕ್ಕಂತಹ ಬದಲಾವಣೆಗಳನ್ನು ಬೌದ್ಧ ಭಿಕ್ಷುಗಳು ಮಾಡಿಕೊಂಡಿದ್ರ. ಈ ರೀತಿ ಎಲ್ಲ ವಿಚಾರಗಳಿಗೆ ಉತ್ತರವಾಗಿ ರೇಷ್ಮೆ ಬಟ್ಟೆಯನ್ನು ಓದ್ಕೊಳ್ಳಿ. ಅದ್ಬಿಡಿ, ಈ ವ್ಯಾಪಾರ ಅನ್ನೋದು ಹುಟ್ಕೊಂಡಿದ್ದು ಹೇಗೆ? ನಾವೆಲ್ಲ ಮುಂಚೆ ಕೊಡು ತಗೊಳ್ಳುವಂತಹ ವ್ಯವಹಾರವನ್ನು ಮಾಡ್ತಿದ್ವಿ. ಅದರ ನಡುವೆ ಈ ನಾಣ್ಯ ಅನ್ನೋದು ಬಂದು ಸೇರ್ಕೊಂಡಿದ್ದು ಹೇಗೆ? ಇದರಿಂದ ಆಗಿರುವಂತಹ ಸಮಸ್ಯೆಗಳೇನು? ಇಷ್ಟಕ್ಕೂ ನಮ್ಮ ಊರು ಬೇರನ್ನು ಬಿಟ್ಟರೆ ನಾವು ಕಳ್ಕೊಳ್ಳೋದೇನಾದರೂ ಇದೆಯಾ? ಇದೆಲ್ಲದಕ್ಕೂ ಉತ್ತರ ಬೇಕು ಅಂತಂದರೆ ನಿಮ್ಗಿರೋದು ಒಂದೇ ದಾರಿ, ಓದ್ಕೋಬೇಕು ರೇಷ್ಮೆ ಬಟ್ಟೆ. ಸ್ನೇಹಿತರೆ, ರೇಷ್ಮೆ ಬಟ್ಟೆ ಪುಸ್ತಕವನ್ನು ಓದಿದ ನಂತರ ನನಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ನೀವು ಕೂಡ ನಿಮ್ಮ ಜೀವನದ ಬಗ್ಗೆ, ಈ ಜೀವನದ ಸಂಘರ್ಷಗಳ ಬಗ್ಗೆ, ಮರುಭೂಮಿ, ಕಾಡು ಇವೆಲ್ಲವನ್ನ ಮೀರಿ ನಾಡಿಗೆ ಪ್ರವೇಶ ಮಾಡುವಂತಹ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ರೇಷ್ಮೆ ಬಟ್ಟೆ ಓದ್ಕೋಬೇಕು. ಒಂದು ವೇಳೆ ನೀವು ಈ ಪುಸ್ತಕವನ್ನು ಓದಿಲ್ಲ ಅಂತಂದರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಮುಖ್ಯವಾಗಿರುವಂಥದ್ದೇನೋ ಕಳ್ಕೊಳ್ತೀರಾ. ಬೈ ದ ವೇ, ಈ ಪುಸ್ತಕದ ಹೆಸರು ರೇಷ್ಮೆ ಬಟ್ಟೆ. ನಾನು ಇಷ್ಟೊತ್ತು ಮಾತನಾಡಿದೆ, ಜೀವನದ ಬಗ್ಗೆ, ಬದುಕಿನ ಬಗ್ಗೆ ಹೇಳಿದೆ. ಆದರೆ ರೇಷ್ಮೆ ಬಟ್ಟೆ ಅಂತ ಈ ಪುಸ್ತಕಕ್ಕೆ ಯಾಕೆ ಹೆಸರಿಟ್ಟಿದ್ದಾರೆ? ರೇಷ್ಮೆ ಬಟ್ಟೆಗೂ ನಮ್ಮ ಜೀವನಕ್ಕೂ ಏನಾದರೂ ಸಂಬಂಧ ಇದೆಯಾ? ನಾವು ಹಾಕೊಳ್ಳುವಂತಹ ಸಿಲ್ಕ್ ಬಟ್ಟೆಗಳು ಅಥವಾ ರೇಷ್ಮೆ ಬಟ್ಟೆಗಳು ನಮ್ಮ ಊರಿಗೆ ಬಂದಿದ್ದು ಹೇಗೆ? ಇದೆಲ್ಲವನ್ನ ತಿಳ್ಕೋಬೇಕು ಅಂತಂದರೆ ಅಫ್ಕೋರ್ಸ್ ನೀವು ರೇಷ್ಮೆ ಬಟ್ಟೆ ಓದೋದನ್ನು ಮಿಸ್ ಮಾಡ್ಕೋಬಾರ್ದು. ಒಬ್ಬ ಅಮೋಘ ಬರಹಗಾರ ಈ ವಸುಧೇಂದ್ರ. ಅವರ ಪ್ರತಿಯೊಂದು ಪುಸ್ತಕಗಳನ್ನು ಕೂಡ ನಾನು ಓದಿದ್ದೀನಿ. ಆಳವಾದ ಅಧ್ಯಯನವನ್ನು ನೀವು ಈ ಪುಸ್ತಕಗಳಲ್ಲಿ ಕಾಣಬಹುದು. ಹಾಗಾಗಿಯೇ ನಾನು ಈ ಒಂದು ರೇಷ್ಮೆ ಬಟ್ಟೆ ಪುಸ್ತಕವನ್ನು ನೀವು ಓದಿ ಅಂತ ರೆಕಮೆಂಡ್ ಮಾಡ್ತೀನಿ. ನಾನು ಇದರಲ್ಲಿ ರೇಷ್ಮೆ ಬಟ್ಟೆಯ ಬಗ್ಗೆ ಇರುವಂತಹ ವಿಚಾರಗಳನ್ನು ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಅಷ್ಟೊಂದು ವಿಚಾರಗಳನ್ನ ರಿವೀಲ್ ಮಾಡೋದು ಏನಿದೆ ಖಂಡಿತವಾಗಿಯೂ ಲೇಖಕರಿಗೆ ಮಾಡುವಂತಹ ಮೋಸ ಅಂತಲೇ ಅನಿಸುತ್ತೆ. ಯಾಕಂತಂದರೆ ನೀವು ಓದ್ಕೊಂಡ್ರೆ ಮಾತ್ರ ಈ ಒಂದು ಅದರಲ್ಲಿರುವಂತಹ ಸತ್ವ ಏನಿದೆ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯ. ಆದರೆ ನಾನು ನಿಮಗೆ ಒಂದು ಹಿಂಟ್ ಕೊಡ್ತೀನಿ. ಟೊಳ್ಳಾಗಿರುವಂತಹ ಬುದ್ಧನ ಮೂರ್ತಿಯ ಒಳಗಡೆ ರೇಷ್ಮೆ ಹುಳುಗಳನ್ನು ತುಂಬಿಕೊಂಡು ಅದನ್ನು ಇನ್ನೊಂದು ಪ್ಲೇಸಿಗೆ ತಗೊಂಡೋಗಿ ಅಲ್ಲಿ ರೇಷ್ಮೆ ವ್ಯವಹಾರ ಶುರುವಾಗೋದಕ್ಕೆ ಒಬ್ಬ ಮಹಿಳೆ ಕಾರಣವಾಗ್ತಾಳ. ಎಸ್, ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ಖಂಡಿತವಾಗಿಯೂ ಲೇಖಕರಿಗೂ ಇಷ್ಟ ಆಗದೆ ಇರಬಹುದು. ಹಾಗಾಗಿ ಈ ಸುಂದರವಾಗಿರುವಂತಹ ಪುಸ್ತಕವನ್ನು ನೀವು ಕೊಂಡು ಓದಿ. ಸ್ವಗ್ರಾಮ್ನ ಗ್ರಂಥಗ್ರಾಮದ ಮತ್ತೊಂದು ಪುಸ್ತಕದ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.